ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಮ್ಮರ್ ರೆಸಿಪಿ ಜ್ಯೂಸ್ ತುಂಬ ಸುಲಭವಾಗಿ ಮಾಡ್ಬೋದು. ನಿಂಬೆಹಣ್ಣು ಇದ್ರೇ ಶರಬತ್ತು ಅಥವಾ ಜ್ಯೂಸ್ ಮಾಡಬೇಕು ಅಂತ ಏನಿಲ್ಲ. ಕೆಲವೊಂದು ಸಲ ನಿಂಬೆಹಣ್ಣು ಇರಲ್ಲ, ಆದರೆ ಏನಾದರೂ ದೇಹಕ್ಕೆ ತಂಪು ಬೇಕು, ಆರೋಗ್ಯವಾಗಿರಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ಮನೇಲಂತೂ ಟೊಮೆಟೊ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವತ್ತು ನೋಡಿ 3 ದೊಡ್ಡ ಗಾತ್ರದ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ನೀಟಾಗಿ ತೊಳೆದ್ಬಿಟ್ಟು ಈಗ ಇದನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ಟೊಮೆಟೊ ಜ್ಯೂಸ್ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇದು ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ವಿಷಕಾರಿ ಅಂಶವನ್ನು ತೆಗೆಯುತ್ತೆ. ಮತ್ತು ಏನಂದರೆ ಈ ತುಂಬ ಉರಿಯೂತ ಇರುತ್ತೆ, ಹೊಟ್ಟೆ ಒಂಥರ ಉರಿ ಉರಿ ಇರುತ್ತಲ್ವ, ಅದನ್ನೆಲ್ಲ ಶಾಂತ ಮಾಡುತ್ತೆ. ಅಂದರೆ ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಒಂಥರ ತುಂಬ ಚೆನ್ನಾಗಿ ಒಂದು ಅಮೃತ ಕುಡ್ದಂಗೆ ಆಗುತ್ತೆ. ಇದನ್ನು ಕುಡಿದ್ರೆ ಅಷ್ಟೊಂದು ಪ್ರಯೋಜನಕಾರಿ ಇರುತ್ತೆ. ಸೊ ಹಾಗಾಗಿ ಇದರಿಂದ ಹೇಳಬೇಕಂದ್ರೆ ತುಂಬಾ ಇದೆ. ಸೊ ಈಗ ಇದನ್ನು ನಾನು ಕಟ್ ಮಾಡಿ ಇಟ್ಕೊಂಡು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದನ್ನು ನಾನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ಯಾವುದೇ ನಿಂಬೆಹಣ್ಣು ಯೂಸ್ ಮಾಡ್ದೇನೆ ಇದರಿಂದ ನಾನು ಜ್ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪನ್ನು ಸ್ವಲ್ಪ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸಕ್ಕರೆ ಬದಲಾಗಿ ತುಂಬ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ. ಇದು ಕಲ್ಲು ಸಕ್ಕರೆ, ರಾಕ್ ಶುಗರ್ ಅಂತ ಹೇಳ್ತಾರೆ. ಸೊ ಇದು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ. ಸೊ ಹಾಗಾಗಿ ಇದನ್ನು ನಾನು ಹಾಕ್ಕೊಂಡು ಇದನ್ನು ಈಗ ಸ್ವಲ್ಪ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ನಾನು ಜ್ಯೂಸ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ನಾನು 1 ನಿಮಿಷ ಅಥವಾ ಒಂದು 30 ಸೆಕೆಂಡ್ ಈ ಥರ ಜ್ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ನೋಡಿ ಇದು ಆಗ್ತಾ ಇರುತ್ತೆ. ಇಲ್ಲಿ 1 ಟೀ ಸ್ಪೂನಷ್ಟು ಸಬ್ಜಾ ಸೀಡ್ಸ್, ಕಾಮಕಸ್ತೂರಿ ಬೀಜ, ಇದು ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈ ಸಮ್ಮರಲ್ಲಿ ಇದನ್ನು ಆದಷ್ಟು ಯೂಸ್ ಮಾಡೋದು ಒಳ್ಳೆಯದು. ಸೊ ಇದನ್ನು ಒಂದು 2 ನಿಮಿಷ ಸಾಕು, ಅದು ಡಬಲ್ ಕ್ವಾಂಟಿಟಿಲಿ ಆಗುತ್ತೆ, ತೋರಿಸಿ ನಿಮಗೆ ಆಮೇಲೆ. ಸೊ ಅಷ್ಟರಲ್ಲಿ ನೋಡಿ ಜ್ಯೂಸ್ ಕೂಡ ಆಯಿತು. ಈಗ ಒಂದು ಜರಡಿ ಇಟ್ಕೊಂಡು ಅಂದರೆ ಸೋಸ್ಕೊಳ್ತಿದ್ದೀನಿ ಜ್ಯೂಸ್. ಇದನ್ನು ಸೋಸ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಕುಡಿಯುವಾಗ. ಸೊ ಅದರ ಸಿಪ್ಪೆ ಎಲ್ಲ ಮೇಲೆ ಬಂದುಬಿಡುತ್ತೆ. ಹಾಗಾಗಿ ಸೋಸ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡಿ. ನೋಡಿ ಈ ರೀತಿಯಾಗಿ ನಾನು ಸೋಸ್ಕೊಳ್ತಾ ಇದ್ದೀನಿ. ದಿನಕ್ಕೆ ಒಂದು ಈ ಟೊಮೊಟೊ ಜ್ಯೂಸ್ ಕುಡಿತಾ ಬನ್ನಿ. ರಿಯಲಿ ನಮ್ಮ ಆರೋಗ್ಯದಲ್ಲಿ ತುಂಬಾ ಚೇತರಿಕೆ ಕಾಣಿಸುತ್ತೆ. ಮತ್ತು ಕೆಲವರಿಗೆ ರಕ್ತದ ಕೊರತೆ ಇರುತ್ತಲ್ವ, ಅದು ಕೂಡ ದೂರ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಈ ರೀತಿ ಎಲ್ಲ ಸೋಸ್ಕೊಂಡು ಈಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ಈ ಸ್ವಲ್ಪ ಐಸ್ ಕ್ಯೂಬನ್ನು ನಾನು ಹಾಕ್ತಾ ಇದ್ದೀನಿ. ಚಿಲ್ಡಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಏನಂದರೆ ಸಬ್ಜಾ ಸೀಡ್ಸ್ ನೆನೆಸಿದ್ನಲ್ವ, ನೋಡಿ ಅದು ಡಬಲ್ ಕ್ವಾಂಟಿಟಿಲಿ ಆಗುತ್ತೆ. ಅದನ್ನು ಕೂಡ ಒಂದು 2ರಿಂದ 3 ಸ್ಪೂನಷ್ಟು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನೋಡಿ ಈಗ ಈ ಜ್ಯೂಸ್ ಕೇವಲ ಒಂದು 5 ನಿಮಿಷದಲ್ಲಿ ಮಾಡ್ಬೋದು. ಈಗ ಜ್ಯೂಸ್ ಗ್ಲಾಸಲ್ಲಿ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ತಾ ಇದ್ದೀನಿ. ಹಾಗೆ ಸಬ್ಜಾ ಸೀಡ್ಸ್ 1 ಸ್ಪೂನ್ ಹಾಕ್ಕೊಂಡು ಈ ಜ್ಯೂಸ್ ಮಾಡಿರೋದನ್ನು ಇದರಲ್ಲಿ ಹಾಕ್ಕೊಂಡ್ರೆ ಫಟಾಫಟ್ ಅಂತ, ಮನೇಲಿ ಯಾರೇ ಗೆಸ್ಟ್ ಬರಲಿ, ನಿಂಬೆಹಣ್ಣಿಲ್ಲಪ್ಪ ಏನು ಜ್ಯೂಸ್ ಮಾಡೋದು ಅಂತ ನೀವು ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಡುಗೆ ಮಾಡಲಿಕ್ಕೆ ಟೊಮೊಟೊ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಸೊ ಆ ಟೊಮೊಟೊ ಹಣ್ಣನ್ನು ಯೂಸ್ ಮಾಡಿಬಿಟ್ಟು ಜ್ಯೂಸ್ ಮಾಡಿ, ಅದಕ್ಕಿಂತಲೂ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ. ಸೊ ಈ ರೀತಿಯಾಗಿ ಸ್ವಲ್ಪ ಟೊಮೊಟೊ ಸ್ಲೈಸನ್ನು ಕಟ್ ಮಾಡಿ ಈ ಥರ ಕೊಟ್ಬಿಡಿ. ನೋಡ್ಲಿಕ್ಕೆ ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ, ಕುಡಿಲಿಕ್ಕಂತೂ ಡಬಲ್ ಚೆನ್ನಾಗಿರುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.